ಎಲ್ಲರಿಗೂ ನಮಸ್ಕಾರ. ನಿಮಗೆ ಗೊತ್ತೇ, ವರ್ಷದಲ್ಲಿ ಒಂದು ದಿನ ಬರುತ್ತದೆ. ಆ ದಿನ ಗುರುಗಳ ಆಶೀರ್ವಾದ ಪಡೆಯಲು ದೇವತೆಗಳು ಕಾಯುತ್ತಾರಂತೆ. ಯೋಗಿಗಳು ಈ ದಿನವನ್ನು ಅತ್ಯಂತ ಪವಿತ್ರ ದಿನವೆಂದು ಆಚರಿಸುತ್ತಾರೆ. ಋಷಿಗಳು ಈ ದಿನವನ್ನು ಜ್ಞಾನದ ಹಬ್ಬವೆಂದು ಕರೆದಿದ್ದಾರೆ. ಇದೇ ದಿನ ಶಿವನು ಆದಿಗುರುವಾಗಿ ಸ್ಮರಿಸಲ್ಪಡುತ್ತಾನೆ. ವೇದವ್ಯಾಸರು ಜಗದ್ಗುರು ಎಂದು ಪೂಜಿಸಲ್ಪಡುತ್ತಾರೆ. ದತ್ತಾತ್ರೇಯರ ಗುರುತತ್ವವನ್ನು ನೆನಪಿಸಿಕೊಳ್ಳಲಾಗುತ್ತದೆ. ಬುದ್ಧರು ಮೊದಲ ಧರ್ಮೋಪದೇಶ ನೀಡಿದ ದಿನವೂ ಇದೆ. ಜೈನ ಸಂಪ್ರದಾಯದಲ್ಲಿಯೂ ಈ ದಿನಕ್ಕೆ ವಿಶೇಷ ಮಹತ್ವವಿದೆ. ಹಾಗಾದರೆ ಇದು ಯಾವ ದಿನ? ಹೌದು, ಇದೇ ಗುರುಪೂರ್ಣಿಮಾ. ಗುರುಪೂರ್ಣಿಮಾ ಅಂದರೆ ನಿಜವಾಗಿಯೂ ಏನು? ಇದು ಕೇವಲ ಗುರುಗಳಿಗೆ ಹೂವು ಕೊಡುವ ದಿನವೇ? ಅಥವಾ ನಮ್ಮ ಕರ್ಮ, ನಮ್ಮ ಜೀವನ, ನಮ್ಮ ಆಧ್ಯಾತ್ಮಿಕ ಪಯಣಕ್ಕೆ ಹೊಸ ದಿಕ್ಕು ನೀಡುವ ದಿನವೇ? ಇಂದು ಈ ವಿಡಿಯೋದಲ್ಲಿ ಪುರಾಣಗಳಿಂದ, ಉಪನಿಷತ್ತುಗಳಿಂದ, ಯೋಗ ಸಂಪ್ರದಾಯದಿಂದ, ಗುರು ಪರಂಪರೆಯಿಂದ ಮತ್ತು ಮಹಾನ್ ಸಂತರು ನೀಡಿದ ಸಂದೇಶಗಳಿಂದ ಗುರುಪೂರ್ಣಿಮೆಯ ನಿಜವಾದ ಮಹತ್ವವನ್ನು ತಿಳಿದುಕೊಳ್ಳೋಣ. ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ಗುರುಪೂರ್ಣಿಮೆಯಂದು ತಪ್ಪದೇ ಮಾಡಬೇಕಾದ 3 ಸರಳ ಆದರೆ ಅತ್ಯಂತ ಅರ್ಥಪೂರ್ಣ ಆಚರಣೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಇದರಿಂದ ಗುರುಬಲ ಹೆಚ್ಚಾಗುತ್ತದೆ ಹಾಗೂ ಲಕ್ಷ್ಮೀ ಕಟಾಕ್ಷವು ಕೂಡ ಸಿಗುತ್ತದೆ. ಗುರು ಎಂದರೆ ಯಾರು? ಇಂದು ನಾವು ಗುರು ಎಂದರೆ ಶಾಲೆಯಲ್ಲಿ ಪಾಠ ಹೇಳಿಕೊಡುವ ಶಿಕ್ಷಕರು ಅಥವಾ ಆಧ್ಯಾತ್ಮಿಕವಾಗಿ ಮಾರ್ಗದರ್ಶನ ಮಾಡುವ ಸ್ವಾಮೀಜಿಗಳು ಎಂದು ಭಾವಿಸುತ್ತೇವೆ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿ ಗುರು ಎಂಬ ಪದಕ್ಕೆ ಇನ್ನೂ ಆಳವಾದ ಅರ್ಥವನ್ನು ನೀಡಿದೆ. ಗು ಎಂದರೆ ಅಂಧಕಾರ, ಅಜ್ಞಾನ. ರು ಎಂದರೆ ಅದನ್ನು ದೂರ ಮಾಡುವವರು, ಅಂದರೆ ನಮ್ಮನ್ನು ಅಸತ್ಯದಿಂದ ಸತ್ಯದ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ, ಭಯದಿಂದ ಧೈರ್ಯದ ಕಡೆಗೆ, ಅಹಂಕಾರದಿಂದ ವಿನಯದ ಕಡೆಗೆ ನಡೆಸುವವರೇ ಗುರು. ಅವರು ನಮ್ಮ ಶಿಕ್ಷಕರಾಗಿರಬಹುದು, ನಿಮ್ಮ ತಂದೆ ತಾಯಿಯಾಗಿರಬಹುದು, ಒಬ್ಬ ಮಹಾನ್ ಸಂತನಾಗಿರಬಹುದು, ಅಥವಾ ನಿಮ್ಮ ಜೀವನದಲ್ಲಿ ಒಂದು ಮಾತಿನಿಂದಲೇ ನಿಮ್ಮ ದಿಕ್ಕನ್ನು ಬದಲಿಸಿದ ಯಾರಾದರೂ ಆಗಿರಬಹುದು. ಆದ್ದರಿಂದಲೇ ಗುರುಪೂರ್ಣಿಮೆ ಎಂದರೆ ಜೀವನದಲ್ಲಿ ನಮಗೆ ಬೆಳಕು ತೋರಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸುವ ದಿನ. ಶಿವ ಜಗತ್ತಿನ ಮೊದಲ ಗುರು. ನಿಮಗೆ ಗೊತ್ತೇ, ಭಗವಾನ್ ಶಿವನನ್ನು ಕೇವಲ ದೇವರಾಗಿ ಮಾತ್ರವಲ್ಲ, ಆದಿಗುರು ಎಂದು ಕರೆಯುತ್ತಾರೆ. ಏಕೆ ಗೊತ್ತಾ? ಯೋಗ, ಧ್ಯಾನ, ಪ್ರಾಣಾಯಾಮ, ಆತ್ಮ ಸಾಕ್ಷಾತ್ಕಾರ ಈ ಮಹಾನ್ ಜ್ಞಾನವನ್ನು ಮೊದಲ ಬಾರಿಗೆ ಮಾನವ ಕುಲಕ್ಕೆ ನೀಡಿದವನು ಶಿವ. ಒಂದು ದಿನ ಸಪ್ತ ಋಷಿಗಳು ಶಿವನ ಬಳಿಗೆ ಬಂದು ಈ ಜೀವನದ ಸತ್ಯವನ್ನು ನಮಗೆ ತಿಳಿಸಿ ಎಂದು ಪ್ರಾರ್ಥಿಸಿದರು. ಶಿವನು ತಕ್ಷಣ ಉಪದೇಶ ಮಾಡಲಿಲ್ಲ. ಅವನ ತಾಳ್ಮೆ, ಭಕ್ತಿ, ಸಿದ್ಧತೆಯನ್ನು ಪರೀಕ್ಷಿಸಿದರು. ನಂತರ ತಮ್ಮಲ್ಲಿದ್ದ ಯೋಗದ ಅಮೂಲ್ಯ ಜ್ಞಾನವನ್ನು ಸಪ್ತ ಋಷಿಗಳಿಗೆ ಬೋಧಿಸಿದರು. ಅಲ್ಲಿಂದಲೇ ಗುರು ಶಿಷ್ಯರ ಪರಂಪರೆ ಇನ್ನಷ್ಟು ಬೆಳೆಯಿತು. ಆದ್ದರಿಂದ ಗುರುಪೂರ್ಣಿಮೆಯನ್ನು ಆದಿಗುರು ಶಿವನಿಗೆ ಸಮರ್ಪಿತ ದಿನ ಎಂದು ಆಚರಿಸಲಾಗುತ್ತದೆ. ಇಂದಿಗೂ ಜಗತ್ತಿನಾದ್ಯಂತ ಸಾವಿರಾರು ಯೋಗಿಗಳು ಈ ದಿನ ಶಿವನನ್ನು ಸ್ಮರಿಸಿ ಧ್ಯಾನ ಮಾಡುತ್ತಾರೆ. ಗುರುಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಎಂದು ಕರೆಯುತ್ತಾರೆ. ವೇದವ್ಯಾಸರು ಯಾರು? ಇಂದು ನಾವು ಓದುತ್ತಿರುವ 4 ವೇದಗಳು, ಮಹಾಭಾರತ,
ಬ್ರಹ್ಮಸೂತ್ರಗಳು, 18 ಪುರಾಣಗಳು ಇವೆಲ್ಲವನ್ನು ವ್ಯವಸ್ಥಿತವಾಗಿ ಲೋಕಕ್ಕೆ ನೀಡಿದ ಮಹಾನ್ ಋಷಿ. ಅವರಿಲ್ಲದಿದ್ದರೆ ನಮ್ಮ ವೇದಗಳ ಜ್ಞಾನ ಮುಂದಿನ ಪೀಳಿಗೆಗಳಿಗೆ ತಲುಪುವುದು ತುಂಬ ಕಷ್ಟವಾಗುತ್ತಿತ್ತು. ಆದ್ದರಿಂದ ಅವರನ್ನು ಜಗದ್ಗುರು ಎಂದು ಕರೆಯುತ್ತಾರೆ. ಒಬ್ಬ ಗುರು ಕೇವಲ ಜ್ಞಾನವನ್ನು ಕೊಡುವುದಿಲ್ಲ, ಜ್ಞಾನವನ್ನು ಉಳಿಸಿ ಮುಂದಿನ ಪೀಳಿಗೆಗೂ ತಲುಪಿಸುತ್ತಾರೆ. ಅದೇ ಕೆಲಸವನ್ನು ವೇದವ್ಯಾಸರು ಮಾಡಿದರು. ಹಾಗಾಗಿ ಗುರುಪೂರ್ಣಿಮೆ ಎಂದರೆ ವೇದವ್ಯಾಸರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುವ ದಿನವೂ ಹೌದು. ಈ ದಿನದಿಂದೇ ವೇದವ್ಯಾಸರ ಜನನವೂ ಆಗಿತ್ತು. ಇನ್ನು ದತ್ತಾತ್ರೇಯ ಗುರುಗಳು ಇಡೀ ಜಗತ್ತನ್ನೇ ನನ್ನ ಗುರು ಎಂದು ಹೇಳಿರುವವರು. ಈಗ ನಾನು ಹೇಳಲಿರುವ ವಿಷಯ ಗುರುಪೂರ್ಣಿಮೆಯ ಅತ್ಯಂತ ಸುಂದರ ಸಂದೇಶ. ದತ್ತಾತ್ರೇಯರು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರ ಸಮಗ್ರ ಸ್ವರೂಪ. ಆದರೆ ಅವರ ಮಹತ್ವ ಇದಕ್ಕಿಂತಲೂ ದೊಡ್ಡದು. ಒಮ್ಮೆ ಅವರನ್ನು ಕೇಳಿದರಂತೆ, ನಿಮ್ಮ ಗುರು ಯಾರು? ಅವರ ಉತ್ತರ ಏನು ಗೊತ್ತಾ? ನನಗೆ ಒಬ್ಬ ಗುರು ಇಲ್ಲ, 24 ಗುರುಗಳಿದ್ದಾರೆ. ಎಲ್ಲರೂ ಆಶ್ಚರ್ಯಪಟ್ಟರು. 24 ಗುರುಗಳ? ಅದು ಹೇಗೆ? ಅದಕ್ಕೆ ದತ್ತಾತ್ರೇಯರು, ಭೂಮಿ ನನ್ನ ಗುರು, ಏಕೆಂದರೆ ಎಷ್ಟೇ ನೋವಾದರೂ ಎಲ್ಲವನ್ನು ಸಹಿಸಿಕೊಂಡು ಎಲ್ಲರನ್ನೂ ಪೋಷಿಸುತ್ತದೆ. ಗಾಳಿ ನನ್ನ ಗುರು, ಏಕೆಂದರೆ ಅದು ಎಲ್ಲರಿಗೂ ಸಮಾನವಾಗಿ ಜೀವ ನೀಡುತ್ತದೆ, ಆದರೆ ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲ. ನೀರು ನನ್ನ ಗುರು, ಏಕೆಂದರೆ ಅದು ಶುದ್ಧತೆಯನ್ನು ಕಲಿಸುತ್ತದೆ. ಅಗ್ನಿ ನನ್ನ ಗುರು, ಅದು ಪಾವಿತ್ರ್ಯವನ್ನು ಕಲಿಸುತ್ತದೆ. ಆಕಾಶ ವಿಶಾಲ ಮನಸ್ಸನ್ನು ಕಲಿಸುತ್ತದೆ. ಸೂರ್ಯ ಕರ್ತವ್ಯವನ್ನು ಕಲಿಸುತ್ತಾನೆ. ಚಂದ್ರ ಶಾಂತತೆಯನ್ನು ಕಲಿಸುತ್ತಾನೆ. ಒಂದು ಚಿಕ್ಕ ಮಗು ಕೂಡ ನನ್ನ ಗುರು, ಏಕೆಂದರೆ ಅದು ನಿರ್ಮಲ ಹೃದಯವನ್ನು ಕಲಿಸುತ್ತದೆ. ಜೇನುನೊಣ ಶ್ರಮವನ್ನು ಕಲಿಸುತ್ತದೆ. ಹಾವು ಅನಗತ್ಯ ಸಂಘರ್ಷದಿಂದ ದೂರವಿರಲು ಕಲಿಸುತ್ತದೆ. ಹೀಗೆ ಪ್ರಕೃತಿಯ ಪ್ರತಿಯೊಂದು ಅಂಶದಲ್ಲೂ ಒಂದು ಪಾಠ ಇದೆ. ಒಬ್ಬ ಗುರು ಇದ್ದಾನೆ. ಅದಕ್ಕಾಗಿಯೇ ದತ್ತಾತ್ರೇಯರು ಹೇಳಿದರು, ಕಲಿಯುವ ಮನಸ್ಸಿದ್ದರೆ ಇಡೀ ವಿಶ್ವವೇ ನಮ್ಮ ಗುರು. ಎಂತಹ ಅದ್ಭುತ ಸಂದೇಶ! ನಮ್ಮ ಜೀವನದಲ್ಲೂ ಪ್ರತಿಯೊಂದು ಘಟನೆ, ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ಸವಾಲು ಒಂದು ಪಾಠವನ್ನು ಕಲಿಸುತ್ತದೆ. ಆ ಪಾಠವನ್ನು ಗುರುತಿಸುವುದೇ ನಿಜವಾದ ಆಧ್ಯಾತ್ಮಿಕತೆ. ಬೌದ್ಧ ಧರ್ಮದಲ್ಲಿಯೂ ಈ ದಿನ ಅತ್ಯಂತ ಪವಿತ್ರವಾದ ದಿನ. ಭಗವಾನ್ ಬುದ್ಧರು ಜ್ಞಾನೋದಯ ಪಡೆದ ನಂತರ ಸಾರನಾಥದಲ್ಲಿ ತಮ್ಮ ಮೊದಲ ಧರ್ಮೋಪದೇಶವನ್ನು ಇದೇ ದಿನ ನೀಡಿದರೆಂದು ಪರಂಪರೆ ಹೇಳುತ್ತದೆ. ಜೈನ ಸಂಪ್ರದಾಯದಲ್ಲಿಯೂ ಗುರುಪೂರ್ಣಿಮೆಗೆ ಅಪಾರ ಮಹತ್ವವಿದೆ. ಭಗವಾನ್ ಮಹಾವೀರರು ತಮ್ಮ ಮೊದಲ ಗಣಧಾರರಾದ ಗೌತಮ ಸ್ವಾಮಿ ಅವರನ್ನು ಇದೇ ದಿನ ಸ್ವೀಕರಿಸಿದರು ಎಂಬ ಪರಂಪರೆ ಇದೆ. ಗುರುಪೂರ್ಣಿಮಾ ಕೇವಲ ಪುರಾಣಗಳ ಕಥೆಯಲ್ಲ. ಇಂದಿಗೂ ಕೋಟ್ಯಾಂತರ ಜನರ ಜೀವನದಲ್ಲಿ ಬೆಳಕು ಹರಡುತ್ತಿರುವ ಗುರುಗಳನ್ನು ನೆನಪಿಸಿಕೊಳ್ಳುವ ದಿನ. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಇಂದಿಗೂ ಭಕ್ತರ ಪ್ರಾರ್ಥನೆಗೆ ಸ್ಪಂದಿಸುತ್ತಾರೆ. ಅವರ ಜೀವನ ನಮಗೆ ಹೇಳುವುದು ಭಕ್ತಿ, ವಿನಯ ಮತ್ತು ಗುರುನಂಬಿಕೆ. ಶಿರಡಿ ಸಾಯಿಬಾಬಾ ಒಂದು ಅದ್ಭುತ ಸಂದೇಶ ಕೊಟ್ಟರು. ಸಬ್ಕಾ ಮಾಲಿಕ್ ಏಕ್, ದೇವರು ಒಬ್ಬನೇ, ಪ್ರೀತಿ ಒಂದೇ, ಮಾನವೀಯತೆ ಒಂದೇ, ಜಾತಿ, ಧರ್ಮ, ಭಾಷೆ ಎಂಬ ಭೇದಗಳಿಗಿಂತ ಪ್ರೀತಿಯೇ ದೊಡ್ಡದು ಎಂದು ಬದುಕಿ ತೋರಿಸಿದರು. ಶ್ರೀ ಸತ್ಯಸಾಯಿ ಬಾಬಾ ತಮ್ಮ ಇಡೀ ಜೀವನವನ್ನು ಪ್ರೀತಿ ಮತ್ತು ಸೇವೆಗೆ ಅರ್ಪಿಸಿದರು. ಅವರು ಹೇಳುತ್ತಿದ್ದ 2 ವಾಕ್ಯಗಳು ಇಂದಿಗೂ ಜಗತ್ತಿಗೆ ದಾರಿದೀಪ. ಲವ್ ಆಲ್, ಸರ್ವ್ ಆಲ್, ಹೆಲ್ಪ್ ಎವರ್, ಹರ್ಟ್ ನೆವರ್. ಗಮನಿಸಿ, ಶಿವ, ವೇದವ್ಯಾಸರು, ದತ್ತಾತ್ರೇಯರು, ಬುದ್ಧ, ಮಹಾವೀರ,
ರಾಘವೇಂದ್ರ ಸ್ವಾಮಿಗಳು, ಶಿರಡಿ ಸಾಯಿ, ಸತ್ಯಸಾಯಿ ಎಲ್ಲರೂ ಬೇರೆ ಬೇರೆ ಕಾಲದಲ್ಲಿ ಬಂದರು. ಆದರೆ ಎಲ್ಲರೂ ಒಂದೇ ವಿಷಯ ಕಲಿಸಿದರು: ಪ್ರೀತಿಸಿ, ಸೇವೆ ಮಾಡಿ, ವಿನಯದಿಂದ ಬದುಕಿ, ದೇವರನ್ನು ನಿಮ್ಮೊಳಗೆ ಕಂಡುಕೊಳ್ಳಿ. ಅದೇ ಗುರುತತ್ವ. ಅಸತೋಮ ಸದ್ಗಮಯ ಗುರುಪೂರ್ಣಿಮೆಯಂದು ಹೇಳುವ ಅತ್ಯಂತ ಪವಿತ್ರ ಮಂತ್ರ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಅಂದರೆ ಅಸತ್ಯದಿಂದ ಸತ್ಯದ ಕಡೆಗೆ ನಡೆಸು, ಅಜ್ಞಾನದಿಂದ ಜ್ಞಾನದ ಬೆಳಕಿನ ಕಡೆಗೆ ನಡೆಸು, ಭಯ ಮತ್ತು ಮರಣದ ಭಾವನೆಯಿಂದ ಆತ್ಮಜ್ಞಾನದ ಅಮರತ್ವದ ಕಡೆಗೆ ನಡೆಸು. ಇದನ್ನೇ ಗುರು ಮಾಡುತ್ತಾರೆ. ಅದಕ್ಕಾಗಿಯೇ ಈ ಮಂತ್ರವೇ ಗುರುಪೂರ್ಣಿಮೆಯ ಸಾರ. ಇನ್ನು ಗುರುಪೂರ್ಣಿಮೆಯಂದು ತಪ್ಪದೆ ಮಾಡಬೇಕಾದ 3 ಕಾರ್ಯಗಳು. ಇದರಿಂದ ಗುರುಬಲ ಹೆಚ್ಚಾಗುವುದು. ಮೊದಲಿಗೆ ಗುರುದಕ್ಷಿಣೆಯನ್ನು ಸಮರ್ಪಿಸಿ ನಿಮ್ಮ ಹತ್ತಿರದ ಗುರು ದೇವಸ್ಥಾನಕ್ಕೆ ಹೋಗಿ 5 ವೀಳ್ಯದೆಲೆ, 5 ಅಡಿಕೆ ಮತ್ತು ನಿಮ್ಮ ಶಕ್ತಿಗೆ ತಕ್ಕಂತೆ 16, 116, 1016 ಈ ರೀತಿಯಾಗಿ ದಕ್ಷಿಣೆಯನ್ನು ದೇವಸ್ಥಾನದಲ್ಲಿ ಪುರೋಹಿತರಿಗೆ ಸಮರ್ಪಿಸಿ. ಮೊತ್ತ ಮುಖ್ಯವಲ್ಲ, ಕೃತಜ್ಞತೆ ಮುಖ್ಯ. ಹಾಗಾಗಿ ಭಕ್ತಿ ಇರಲಿ. ಎರಡನೆಯದು, ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ 11 ಅಥವಾ 21 ಪ್ರದಕ್ಷಿಣೆಯನ್ನು ಹಾಕಿ. ಈ ವೃಕ್ಷ ಅತ್ಯಂತ ಪವಿತ್ರ. ಸಾಕ್ಷಾತ್ ದತ್ತಾತ್ರೇಯರು ಈ ವೃಕ್ಷದಲ್ಲಿ ನೆಲೆಸಿರುತ್ತಾರೆ. ಮೂರನೆಯದು, ಸಂಜೆ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಜೀವನದಲ್ಲಿ ದಾರಿ ತೋರಿದ ಪ್ರತಿಯೊಬ್ಬ ಗುರುವನ್ನು ನೆನಪಿಸಿಕೊಳ್ಳಿ. ಗುರುಪೂರ್ಣಿಮಾ ಒಂದು ಹಬ್ಬವಲ್ಲ, ಒಂದು ಭಾವನೆ, ಒಂದು ಕೃತಜ್ಞತೆ, ಜೀವನದ ದಿಕ್ಕು. ಜೀವನದಲ್ಲಿ ನಾವು ಎಷ್ಟೇ ದೊಡ್ಡವರಾದರೂ ಕಲಿಯುವುದನ್ನು ನಿಲ್ಲಿಸಬಾರದು. ಏಕೆಂದರೆ ಗುರು ಇಲ್ಲದ ಜೀವನಕ್ಕೆ ದಿಕ್ಕಿಲ್ಲ, ಜ್ಞಾನ ಇಲ್ಲದ ಜೀವನಕ್ಕೆ ಬೆಳಕಿಲ್ಲ, ವಿನಯ ಇಲ್ಲದ ಜ್ಞಾನಕ್ಕೆ ಮೌಲ್ಯವಿಲ್ಲ. ಇಂದು ನಿಮ್ಮ ಜೀವನದಲ್ಲಿ ಬೆಳಕು ತಂದ ಕಾಣುವ ಗುರುಗಳಿಗೂ ಕಾಣದ ದೈವೀ ಗುರುಗಳಿಗೂ ಮನಃಪೂರ್ವಕವಾಗಿ ನಮಸ್ಕಾರ ಮಾಡಿ ಎಲ್ಲರೂ ಒಟ್ಟಿಗೆ ಈ ಪವಿತ್ರ ಮಂತ್ರವನ್ನು ಹೇಳೋಣ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿಮಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ಕಾಮೆಂಟ್ನಲ್ಲಿ ಒಂದು ಮಾತನ್ನು ಬರೆಯಿರಿ. ಜೈ ಶ್ರೀ ಗುರುದೇವ ದತ್ತ. ಶ್ರುತಿ ಸ್ಪೀಕ್ಸ್, ನಂಬಿಕೆ, ಪುರಾಣ ಮತ್ತು ನಿತ್ಯ ಸತ್ಯದ ಮೂಲಕ ಪ್ರಯಾಣ. ಎಲ್ಲರಿಗೂ ಶುಭವಾಗಲಿ.